ಇಲ್ಲ ಇಲ್ಲ ಮಗನೇ, ನಾನು ಸಾಂಗ್ ಮುಂದೆ ಯಾಕಂದರೆ ನನಗೆ ಬೆಳಿಗ್ಗೆ ಬಂದೆ, ಬೆಳಗ್ಬಿಟ್ಟು ನಂದೇನು ಸಿಕ್ಕಾಪಟ್ಟೆ ಕೆಲಸ ಇತ್ತು, ಇವ್ರಿಗೋಸ್ಕರ ಬಂದ ಬಿಟ್ಟರೆ ಓಡಾಗ್ತಾ ಇರ್ತೀನಿ ನನಗೆ. ಏನಕ್ಕೆ ಅಂದರೆ ಆಂಧ್ರ ಡಬ್ಬಿಂಗ್ ನಡೀತಾ ಇದೆ, ಸೊ ಮಲಯಾಳಂ ಕೇರಳ ಡಬ್ಬಿಂಗ್ ನಡೀತಾ ಇದೆ, ಇನ್ನೆರಡು ಕಂಪ್ಲೀಟ್ ಆಗಬೇಕು. ಕಂಪ್ಲೀಟ್ ಆದರೆ ನನಗೆ ಇದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಸಾಂಗ್ ರಿಲೀಸು ನಂದು. ಸೊ ಈ ಓಡಾಡ್ತಲ್ಲಿದ್ದೀನಿ, ಆಯಿತಾ. ಹೇಳ್ತೀನಿ, ಕರಿತೀನಿ ನಿಮ್ಗೆ ಹೇಳ್ದೆ ಇನ್ನೇನು ಮಾಡ್ತೀನಿ ನಾನು, ಏನಿಲ್ಲ. ಲೈಫ್ ಟುಡೇ, ಇದು ಓನ್ಲಿ ಟುಡೇ, ಲೈಫ್ ಟುಡೇ ಅಷ್ಟೇ. ಇಲ್ಲ ಮಗ, ಏನು ಗೊತ್ತಾ ಪ್ರಾಬ್ಲಮ್ ಏನಂತಂದರೆ, ಜಾಬ್ ಕೆಲಸ ಒಂದು ಏನಾದರೂ ಶೂಟಿಂಗ್ ಮಾಡೋದು ನನಗೆ ಈಸಿ ಕೆಲಸ, ಅದಾದಮೇಲೆ ವರ್ಕ್ ಇದೆಯಲ್ಲ ಅದು ಸ್ವಲ್ಪ ಇದು. ಮ್ಯೂಸಿಕ್ ಅಷ್ಟೇ ಮುಗಿಸಿದ್ವಿ ನಾವು, ತೊಗೊಂಡೋಗಿ ಯುರೋಪಲ್ಲಿ ಮಾಡಿದ್ವಿ, ಮ್ಯೂಸಿಕ್ ಎಲ್ಲ ಮಾಡಿದ್ವಿ. ಇರಲಿ, ನಾವು ಯಾವಾಗ ಗ್ಯಾಪಲ್ಲಿ ಬರುವ. ಈ ವರ್ಷ 100% ಈ ವರ್ಷನೇ ಲಾಂಚ್ ಮಾಡಿ. ದೀಪಾವಳಿ ಬತ್ತೀನಿ ಬರ್ರ, ತಲೆ ಕೆಡ್ಸ್ಕೊಬೇಡಿಲೇ ಮಕ್ಕಳ. ಕನ್ನಡ ಸಿನಿಮಾಗಳಿಗೆ ಮೇಜರ್ ಆಗಿ ಹೊಡೆತ ಬೀಳ್ತಿರೋದು VFX ಟೀಮ್ಗಳಿಂದ. ಸಾಕಷ್ಟು ಒಂದಷ್ಟು ಸಿನಿಮಾಗಳಿಗೆ ಮಾಡ್ಕೊಡ್ತೀನಿ ಅಂತ ಕೈ ಎತ್ತು ಹೋಗ್ತಿರೋಂಥ ಸಾಕಷ್ಟು ಪ್ರಕರಣಗಳಾಗ್ತಾ ಇದೆ. ಸೊ ಬೆಂಗಳೂರಲ್ಲಿ ಈ ವಿಚಾರವಾಗಿ ಒಂದು ಸ್ವಲ್ಪ ಯೋಚನೆ ಮಾಡಿ ಇಂಡಸ್ಟ್ರಿ ಕಡೆಯಿಂದ ಒಂದೊಳ್ಳೆ VFX ಕಂಪನಿ ಕಡೆ ಮಾಡುವಂಥದ್ದು ಯೋಚನೆ ಇಲ್ಲ ಮಗನೇ. ಆ ಥರ VFX ನೀವು ಹೆಂಗೆ ಮಾಡ್ತೀರಿ ಡಿಪೆಂಡ್ ನಿಮ್ಮ ಮೇಲೆ ಡಿಪೆಂಡ್. ಅದು ಅಂದರೆ ಕಂಪ್ನಿಗಳು ಹೆಂಗೆ ಕೊಡ್ತೀರಾ ಅನ್ನೋದು, ಆಮೇಲೆ ಡೈರೆಕ್ಟರ್ಗಳ ಮೇಲೆ ಡಿಪೆಂಡು. ಸೊ ಈಗ KD ತಗೊಂಡ್ರೆ 1 hour 37 minutes ಇದೆ CG. ಯಾಕಂದರೆ ಓಲ್ಡ್ ಸಿಟಿ ಕ್ರಿಯೇಟ್ ಅಲ್ಲ, ಅದು ನನ್ನ ಕಂಪ್ನಿನೇ ಮಾಡ್ತಿದೆ. ಎಂಟೈರು 9 ಟೀಮ್ ಇಟ್ಬಿಟ್ಟು ನನ್ನ ಕಂಪ್ನಿನೇ ಮಾಡ್ತಿದ್ವಿ. ಸೊ ನಮ್ಮದೆಲ್ಲ ಮುಗಿದಿದೆ ಆಲ್ರೆಡಿ ಕಂಪ್ಲೀಟ್. ಅಂದರೆ ನಿಂಗೆ ಡಿಪೆಂಡ್ ಆನ್, ಸೊ ಎಸ್ ಎ ಡೈರೆಕ್ಟ್ರು ಮತ್ತು ಇವ್ರಿಗೆ ಯಾವ ಕಂಪ್ನಿ ಕೆಲಸ ಮಾಡ್ತಾರೆ ಡೈಲಿ ನಮಗೆ ಟಚಲ್ಲಿ ಇರಬೇಕು, ಡೈಲಿ ವರ್ಕ್ ಮಾಡೋಕ್ಕೆ ಗೊತ್ತಾಗಬೇಕು. ಸೊ ಅದು ಡಿಪೆಂಡ್ ಆನ್ ಡೈರೆಕ್ಟರ್ಸ್ ಕೇಳ್ಕೊಂಡ, ನಾಟ್ ಲೈಕ್ ಎನಿ ಪ್ರೊಡ್ಯೂಸರ್ಸ್ ಆಗಲಿ ಬೇರೆ ಯಾರು ಕಂಪ್ನಿಗಳಾಗಲಿ ಹೊಣೆಗಾರರಲ್ಲ, ಅದು ಡೈರೆಕ್ಟ್ರು. ಸೊ ನೀನೇನು ಮಾಡಿರ್ತೀಯ ಅದು ನಿನಗೆ ಏನು ಬೇಕು ಅನ್ನೋದು ಕುಂತ್ಕೊಂಡು ಪ್ಲ್ಯಾನ್ ಮಾಡಿ ತರಿಸ್ಕೊಳ್ಳೋದೆ ಅವ್ನು ಇಷ್ಟ. ಅದರಿಂದ ಲೇಟ್ ಆಗುತ್ತೆ. ಕಂಪ್ನಿಗಳ ಪ್ರಾಬ್ಲಮ್ ಅಲ್ಲ. ಯಾಕೆ ನಾವು ಮಾಡಿದ್ದೀನಲ್ಲ, ನಾನು ಕಾಲದಿಂದನೂ ಮಾಡ್ಕೊಂಡಿದ್ದೀನಿ ಗ್ರಾಫಿಕ್ಸ್, ನನ್ನ ಟೈಮಿಗೆ ಕೊಟ್ಟಿದ್ದಾರೆ. ಬಟ್ ಗ್ರಾಫಿಕ್ಸ್ ಅವ್ರು ಏನು ಮಾಡ್ತಾರೆ, ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತಾರೆ. ಯಾಕೆಂದರೆ ಕರೆಕ್ಷನ್ಸ್ ಹೇಳಲ್ಲ ಅಂತ, ಕರೆಕ್ಷನ್ಸ್ ಹೇಳಿದ್ರೆ ಪಟ್ಟಂಗೆ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಉಗಿಸ್ಕೊಳ್ಳೋದು ನಾವು ತಾನೇ ಇವಾಗ. ಸೊ ಅದಕ್ಕೆ ನಾವೇನು ಮಾಡ್ಬಿಡ್ತೀವಿ ಇವಾಗ, ಈ ಲ್ಯಾಪ್ಟಾಪಲ್ಲಿ ತೋರಿಸೋದು ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀವಿ. ಲ್ಯಾಪ್ಟಾಪಲ್ಲಿ ತೋರಿಸೋದವಲ್ಲ, ಸ್ಕ್ರೀನ್ ಮೇಲೆ ಹಾಕಿ, ನೀವೇನು ಕ್ರಿಯೇಟ್ ಮಾಡ್ತೀರಿ ಸ್ಕ್ರೀನ್ ಮೇಲೆ ಹಾಕಿ, ಸಿನಿಮಾ ಜನ ಥಿಯೇಟ್ರಲ್ಲಿ ಏನು ನೋಡ್ತಾರೆ ಆ ಥರ ನಮಗೆ ತೋರಿಸಿ ಸ್ವಾಮಿ, ಅಲ್ಲಿ ಕರೆಕ್ಷನ್ಸ್ ಹೇಳ್ತೀವಿ. ದೆನ್ ಅದಾದಮೇಲೆ ಮತ್ತೆ ಕರೆಕ್ಷನ್ಸ್ ಮಾಡಿ ಸಿನಿಮಾ ಥಿಯೇಟ್ರಿಗೆ ತಂದು ಹಾಕಿ. ಅಲ್ಲಿವರೆಗೂ ನಾವು ಒಪ್ಪೋದೇ ಇಲ್ಲ. ಅದಕ್ಕೆ ನಾನೇ ಕಂಪ್ನಿ ಮಾಡಿಬಿಟ್ಟಿದ್ದೀನಿ, ಪ್ರೇಮ್ ಫಿನಿಕ್ಸ್ ಅಂದ್ಬಿಟ್ಟು ನಂದೇ ಗ್ರಾಫಿಕ್ಸ್ ಕಂಪ್ನಿ, ನಾನೇ ಮಾಡಿದ್ದು. ಆಯಿತು, ನಾನು 1 year ಮಾಡ್ತಾಯಿದ್ದೀನಿ ಮಗ, 1 year ಮಾಡ್ತೀನಿ, ಮುಗೀತು ನಂದು ಗ್ರಾಫಿಕ್ಸಲ್ಲಿ ಕಂಪ್ಲೀಟ್. ನಮ್ಮದು ಏನು DTS ಮಾಡಬೇಕು, DTS ಕಳಿಸಿದ್ದೀವಿ, DTS ವರ್ಕ್ ಸ್ಟಾರ್ಟ್ ಆಗುತ್ತೆ, 1 month DTS ಆಗುತ್ತೆ. ಸೊ ಕಂಪ್ಲೀಟ್ ವರ್ಕು 100% ಬರ್ತೀವಿ. ಈಗ ಅನೌನ್ಸ್ಮೆಂಟ್ ಮಾಡ್ತೀನಿ ನಿಮ್ಗೆ 10-11 ತಾರೀಕು ಮೇಲೆ ಅನೌನ್ಸ್ಮೆಂಟ್ ಮಾಡ್ತೀನಿ. ಹೌದು ಮಗ, ನೀನು ಪ್ಲ್ಯಾನ್ ಮಾಡ್ಕೊಂಡು ಹೇಳ್ತೀನಿ. ಹಂಗೇನಾದ್ರು ಕೇಳ್ಗಿಡಿ, ಆಮೇಲೆ ಅವ್ಳಿಗೆ ಗೊತ್ತಿತ್ತಾಗಿ ದೊಣ್ಣೆ ತಗೊಂಡು ಓಡಿಸ್ತಾಳೆ ಮನೆಯಿಂದ ನನ್ನ.